ನಮಸ್ಕಾರ. ನನ್ನ ಹೆಸರು ತಾರಾಮತಿ ಬಡಿಗೇರ್ ಅಂತ. ದಾಸ್ತಿಕೊಪ್ಪ ಗ್ರಾಮದೊಳಗಿದ್ದೇನೆ. ಬೈಪ್ ಮತ್ತು ಡೀಸೆಲ್ ಗ್ರೀನ್ ಸಂಸ್ಥೆಯಲ್ಲಿ ಫೀಲ್ಡ್ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ರೈತರು ಮಾವಿನ ಗಿಡ ಹಚ್ಚಿರ್ತಾರೆ. ಆದ್ರೆ ಆ ಮಾವಿನ ಗಿಡಕ್ಕೆ ಇದು ಕಟಾವು ಮಾಡಿಂದ ಹಂಗೆ ಬಿಟ್ಟು ಬಿಡ್ತಾರೆ ಅವ್ರು ರೈತರು. ಏನೋ ಅದಕ್ಕೆ ಗಾಯ ಆಗಿರ್ತೈತಿ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ. ಇದು ಕಟಾವು ಮಾಡಿಂದ ಅದಕ್ಕೆ ಗಾಯ ಆಗಿರ್ತೈತಿ, ಅದಕ್ಕೆ ಮುಂದೆ ಅದು ಹಂಗೆ ಬಿಟ್ರೆ ಮುಂದೆ ಅದು ಏನಾರ ಅದಕ್ಕೆ ಸಮಸ್ಯೆ ಆಗ್ಬೋದು, ಏನೋ ಕ್ರಿಮಿಕೀಟಗಳು ಕುಂತು ಏನೋ ಸಮಸ್ಯೆ ಆಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹಂಗೆ ಬಿಟ್ಟಿರ್ತಾರೆ. ಅದರಿಂದ ಅವ್ರಿಗೆ ಸಾಕಷ್ಟು ಹಾನಿ ಆಕತಿ. ಅದ್ರ ಸಂಬಂಧ ಇವತ್ತಿನ ದಿನ ಅದನ್ನು ನಾವು ಬಿಟ್ಟರೆ ಏನು ಹಾನಿ ಆಕತಿ, ಅದಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಮತ್ತು ಇದ್ರ ಜೊತೆಗೆ ಈ ಬಡ್ಡಿಗೆ ಗೆದ್ಲಿ ಹುಳ ಹತ್ತೈತಿ. ಬಡ್ಡಿಗೆ ಗೆದ್ಲಿ ಹುಳ ಹತ್ತಲಾರ್ದಂಗೆ ನಾವು ಏನು ಮಾಡ್ಬೇಕು ಅನ್ನೋದನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ SV ಪಾಟೀಲ್ ಅವರು ಅದಾರ. ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ ಸ್ವಲ್ಪ ಸರ್. ನನ್ನ ಹೆಸರು SV ಪಾಟೀಲ್ ಅಂತ. ತೋಟಗಾರಿಕೆ ಸಹಾಯಕನಾಗಿ ಕಲಘಟಗಿ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತೀನಿ. ನಾನು ಈಗ 17-18 ವರ್ಷದಿಂದಲೂ ನಾನು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದ್ದೀನಿ. ಸರ್, ಇವತ್ತಿನ ದಿವಸ ಏನು ಅಂತಂದ್ರೆ ಯಾವ ವಿಷಯದ ಬಗ್ಗೆ ಅಂತಂದ್ರೆ ರೈತರಿಗೆ ಈಗ ಗೆದ್ಲಿ ಹುಳದ ಬಾಧೆ ಜಾಸ್ತಿ ಆಗೈತೆ ಸರ್. ಅದು ಒಂದು. ಆಮೇಲೆ ಇನ್ನೊಂದು ಏನಂದ್ರೆ ಕೊಂಬೆ ಕಟಾವು ಮಾಡ್ತಾರೆ ಸರ್. ಅವರು ಕೊಂಬೆ ಕಟಾವು ಮಾಡಿ ಹಂಗೆ ಬಿಡ್ತಾರೆ. ಅದು ಅಲ್ಲೇ ಒಂದು ಸ್ವಲ್ಪ ಅದು ಕೊಳ್ಕೋತ ಹೋಗ್ತತ್ರಿ ಸ್ವಲ್ಪ. ಅದಕ್ಕೆ ಅದಕ್ಕೆ ಆಗ್ಲಾರ್ದಂಗೆ ಅವ್ರು ಏನು ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಈಗ ಸಾಮಾನ್ಯವಾಗಿ ಕೆಲವೊಂದು ರೈತರು ಏನು ಮಾಡ್ತಾರಂತಂದ್ರೆ, ಈಗ ಕಸಿ ಗಿಡಗಳು ಇರ್ತಾವೆ, ಅಥವಾ ಈಗ ಹೊಲದಾಗ ಈಗ ಸಾಗವಾನಿ ಗಿಡ ಇರ್ತಾವೆ, ಆಮೇಲೆ ಮಾವಿನ ಗಿಡ ಇರ್ತಾವೆ. ಇವನು ಗೊತ್ತಿಲ್ದಂಗೆ ಕೊಡ್ಲೆಯಲ್ಲಿ ಕಡಿಬಾರ್ದು. ಮೇಲಾಗಿ ಏನು ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ತಮಗೆ ಏನಾರ ಉಪಯೋಗ ಇತ್ತು ಅಂತಂದ್ರೆ ಕರಗಸದಿಂದ ಕೊರಿಬೇಕು. ಅದನ್ನು ಕೊರೆದು ಆಮೇಲೆ ಅದನ್ನು ಖಾಲಿ ಬಿಡಬಾರ್ದ. ಅದನ್ನು ಪೇಸ್ಟ್ ಮಾಡ್ಬೇಕು. ಅದನ್ನು ಪೇಸ್ಟ್ ಮಾಡಲಿಲ್ಲ ಅಂತಂದ್ರೆ ಈಗ ಅದ್ರ ಹಿಂಭಾಗ ಕೊರೆದಂಥ ಹಿಂಭಾಗ ಏನೈತಲ್ಲ, ಅದು ನಾಳೆ ಮಳೆ ಬಿದ್ದು ಅಥವಾ ಕ್ರಿಮಿಕೀಟಕಗಳು ಸೇರಿ ಅದು ಕೊಳೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಆಮೇಲೆ ಮೇಲಾಗಿ ಇನ್ನೂ ಒಂದು ಏನಂದ್ರೆ, ಅದು ಮುಟ್ಟಿಗೆ ಬರ್ತಕ್ಕಂಥ ಕಟ್ಟಿಗಿರ್ಬೋದು. ಅದನ್ನು ಹಂಗೆ ಬಿಟ್ವಿ ಅಂತಂದ್ರೆ ಅದು ಲಾಸ್ ಆಗ್ತೈತಿ ಅಂತಂದ್ರೆ ಒಂದು ಅಡಿ ಕಟ್ಟಿಗೆ ಲಾಸ್ ಆಯ್ತು ಅಂತಂದ್ರೆ ಇವತ್ತು ರೈತರಿಗೆ ಎಷ್ಟು ಲಾಸ್ ಐತಿ ಅನ್ನೋದು ರೈತರು ಪ್ರತಿಯೊಬ್ಬರು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡು ಆಮೇಲೆ ಯಾವುದೋ ಕಟ್ಟಿಗೆ ಕೊರಿಲಿ ಮಾಡಲಿ ಏನೋ ಮಾಡಲಿ, ಅದನ್ನು ಪೇಸ್ಟ್ ಮಾಡೋದನ್ನು ಮಾತ್ರ ದಯವಿಟ್ಟು ಯಾವ ರೈತರು ಮರಿಬಾರ್ದು. ಅದನ್ನು ಸಾಮಾನ್ಯವಾಗಿ ಇನ್ನೂ ಒಂದು ಏನಂತಂದ್ರೆ, ಬೇಸಿಗೆ ಟೈಮ್ದಾಗ ಜನವರಿ ನಂತರ ಅಥವಾ ಫೆಬ್ರವರಿ ನಂತರ ಗೆದ್ಲಿ ಜಾಸ್ತಿ, ಪ್ರತಿಯೊಂದು ಗಿಡಕ್ಕೂ ಗೆದ್ಲಿ ಜಾಸ್ತಿ. ಅದರ ನಿಯಂತ್ರಣ ಸಲುವಾಗಿನೂ ಸಹಿತ ಇವತ್ತು ಒಂದು ಪೇಸ್ಟ್ ಐತಿ. ಆ ಪೇಸ್ಟನ್ನು ನಾವು ಪ್ರತಿಯೊಂದು ಗಿಡಕ್ಕೂ ನಾವು ಪೇಸ್ಟ್ ಮಾಡಿದಾಗ ಗಿಡಗಳನ್ನು ಆಮೇಲೆ ರೋಗದಿಂದ ಹತೋಟಿ ಇಟ್ಕೊಳಕ್ಕೆ ನಮಗೆ ಸಾಧ್ಯತೆ ಐತಿ. ಈಗ ಗೆದ್ದಿ ಹುಳ ನಿಯಂತ್ರಣ ಮಾಡಲಿಕ್ಕೆ ಆಮೇಲೆ ಕೊಂಬೆ ಕಟಾವು ಮಾಡಿಂದ ಅದನ್ನ ನಾವು ನಿಯಂತ್ರಣ ಮಾಡಕ್ಕೆ ಪೇಸ್ಟ್ ಉಪಯೋಗ ಮಾಡ್ಬೇಕಂದ್ರಿ ಸರ್. ಆ ಪೇಸ್ಟ್ ಯಾವುದು ಮತ್ತು ಅದನ್ನೇನು ನಮ್ಮ ಮನೆಯೊಳಗೆ ನಾವು ರೆಡಿ ಮಾಡ್ಕೋಬೋದು, ಏನು ಪೇಟೆ ಒಳಗೆ ಸಿಗ್ತೈತಿ ಅನ್ನೋದನ್ನ ಸ್ವಲ್ಪ ನಂಗೆ ಹೇಳಿ. ಅದಕ್ಕೆ ನೋಡ್ರಿ ಮೇಡಮ್ ಅವ್ರ, ಬೋರ್ಡೋ ಪೇಸ್ಟ್ ಅಂತಾರ. ಪೇಸ್ಟ್ ಅಂತಂದ್ರೆ ಇಂಗ್ಲೀಷಲ್ಲಿ ಅಂತಾರ. ಆಮೇಲೆ ಕನ್ನಡದಲ್ಲೇ ಬೋರ್ಡೋ ಮುಲಾಮು ಅಂತಾರ. ಅದಕ್ಕೆ ಬೋರ್ಡೋ ಮುಲಾಮು ಪೇಟೆಯಲ್ಲಿನೂ ಸಿಗ್ತೈತಿ, ಅಥವಾ ನಾವು ಮನೆಯಲ್ಲಿನೂ ತಯಾರು ಮಾಡ್ಕೋಬೋದು. ಹೌದ್ರಿ. ಅದು ಮನೆಯೊಳಗೆ ತಯಾರು ಮಾಡ್ಕೋಬೇಕಂತ ಪೇಟೆ ಒಳಗೆ ಸಿಗೋದಂತ ತಗೋದ್ರಿ. ಒಬ್ಬ ರೈತರು ಮನೆಯೊಳಗೆ ಮಾಡ್ಕೋಬೇಕಂತಿರ್ತಾರೆ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕ್ರಿ ಸರ್? ಅದಕ್ಕೆ ನೋಡ್ರಿ, ಕಾಪರ್ ಸಲ್ಫೇಟ್ ಬೇಕು, ಹಾಗೂ ಸುಣ್ಣ ಬೇಕು, ಮತ್ತು ನೀರು ಬೇಕು ಅದಕ್ಕೆ. ಹೌದ್ರಿ. ಇವು 3 ಸಾಮಗ್ರಿಗಳು ಬೇಕಂತ ಹೇಳಿದ್ರು ಸರ್. ಈಗ ಅವು ಎಷ್ಟೆಷ್ಟು ಪ್ರಮಾಣದೊಳಗೆ ನಾವು ಉಪಯೋಗ ಮಾಡ್ಕೋಬೇಕು, ಅದನ್ನು ಮತ್ತು ಯಾವ ರೀತಿ ತಯಾರು ಮಾಡ್ತಾರ ಅನ್ನೋದನ್ನು ಸ್ವಲ್ಪ ನಮ್ಗೆ ತೋರಿಸ್ಕೊಡ್ರಿ ಸರ್. ಅದನ್ನು ಮಾಡಿ. ಆಯ್ತು ರೀ. ಇದು ಕಾಪರ್ ಸಲ್ಫೇಟ್ ರೀ ಇದು. ಆಮೇಲೆ ಕನ್ನಡದೊಳಗೆ ಇನ್ನು ಏನಂತಾರ ಅಂತಂದ್ರೆ ಮೈಲು ತುತ್ತಿ ಅಂತಾರೆ. ಇದಕ್ಕೆ ಮೈಲು ತುತ್ತಿ ಅಂತಾರೆ. ಇದು ಒಂದು 100 ಗ್ರಾಮ್ ಬೇಕ್ರಿ. ಇದು 100 ಗ್ರಾಮ್ ಐತೇನ್ರಿ? 100 ಗ್ರಾಮ್ ಹಾಕ್ಬೇಕ್ರಿ ಇದನ್ನ. ಇದು ಸುಣ್ಣ ರೀ. ಇದನ್ನು 100 ಗ್ರಾಮ್ ನಾವು ಅದಕ್ಕೆ ಬಳಸ್ಬೇಕು. ಇದು 100 ಗ್ರಾಮ್ ರೀ. ಇದು 100 ಗ್ರಾಮ್ ರೀ. ಮತ್ತು ಇದಕ್ಕೆ ಮೇಲಾಗಿ 1 ಲೀಟ್ರ್ ನೀರನ್ನು ನಾವು ಬೆರೆಸ್ಬೇಕು. ಇದಕ್ಕೆ
ಇದನ್ನ ಮೊದಲು ಮಿಶ್ರಣ ಮಾಡುವ ಮೊದಲು ಒಂದು ಎಚ್ಚರಿಕೆಯ ಇದನ್ನು ವಹಿಸ್ಬೇಕಾಗ್ತದೆ ನಾವು. ಏನು ಅಂತಂದ್ರೆ ಇದನ್ನ ಮಿಶ್ರಣ ಮಾಡಲಿಕ್ಕೆ ನಾವು ಕಬ್ಬಿಣದ ಬಕೆಟ್ ಆಗಲಿ, ಕಬ್ಬಿಣದ ಬುಟ್ಟಿ ಆಗಲಿ, ಇತರೆ ಯಾವುದೇ ಲೋಹದ ಸಾಮಗ್ರಿಗಳನ್ನು ಇದಕ್ಕೆ ಬಳಸಿ ನಾವು ಮಿಶ್ರಣ ಮಾಡಂಗಿಲ್ಲ. ಮಣ್ಣಿನ ಗಡಿಗೆಯಲ್ಲಿ ನಾವು ಉಪಯೋಗ ಮಾಡ್ಬೋದು, ಅಥವಾ ಬಕೆಟ್ನಲ್ಲಿ ಆದರೂ ಕಲಿಸಿ ನಾವು ತಯಾರು ಮಾಡ್ಬೋದು. ಇತರೆ ಲೋಹದ ಯಾವುದೇ ಪಾತ್ರೆಗಳನ್ನು ನಾವು ಇದಕ್ಕೆ ಉಪಯೋಗ ಮಾಡಂಗಿಲ್ಲ. ಅಂದ್ರೆ ಸ್ಟೀಲಿನೂ ಜರ್ಮನಿ ಯಾವುದು ಉಪಯೋಗ ಮಾಡಂಗಿಲ್ರಿ, ಮಣ್ಣಿಂದು ಅಥವಾ ಪ್ಲಾಸ್ಟಿಕ್ ಬಿಟ್ರೆ. ಈಗ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಎಲ್ಲ ಹೇಳಿದ್ರಿ ಸರ್. ಇದನ್ನ ಯಾವ ರೀತಿ ಮಿಶ್ರಣ ಮಾಡಬೇಕು ಅನ್ನೋದನ್ನ ನಮ್ಗೊಂದು ಸ್ವಲ್ಪ ತಿಳಿಸ್ಕೊಡ್ರಿ. ಅದನ್ನ ಸ್ವಲ್ಪ ಆಯ್ತು. ಮೊದಲೇದಾಗಿ ಅರ್ಧ ಲೀಟ್ರ್ ನೀರನ್ನ ಈ ಬಕೆಟ್ಗೆ ಹಾಕೋಬೇಕು. ಹಾಗೂ 100 ಗ್ರಾಮ್ ಸುಣ್ಣವನ್ನು ಈ ನೀರಿನಲ್ಲಿ ಕಲಿಸ್ಕೋಬೇಕು. ಅರ್ಧ ಲೀಟರ್ ನೀರಿಗೆ 100 ಗ್ರಾಮ್ ಸುಣ್ಣ ಕಲಿಸ್ಕೋಬೇಕು ರೀ. ಹಳಕ್ಕೆ ಉಳಿದಂಗೆ ನೀರಾಗೋವರೆಗೂ ಸರಿಯಾಗಿ ಒಂದು ಒಳ್ಳೆಯ ಕಟ್ಟಿಗೆಯಿಂದ ಇದನ್ನು ಅಳಿಗಾಡಿಸಿ ಕಲಿಸ್ಬೇಕು. ಈಗ ಮೊದಲನೇದಾಗಿ ಸುಣ್ಣದ ದ್ರಾವಣವನ್ನು ತಯಾರು ಮಾಡ್ಕೊಂಡ್ವಿ. ಈಗ ಎರಡನೇದಾಗಿ ಮತ್ತೊಂದು ಬಕೆಟಿಗೆ ಮತ್ತೆ ಅರ್ಧ ಲೀಟರ್ ನೀರು ಹಾಕ್ಕೊಂಡು 100 ಗ್ರಾಮ್ ಕಾಪರ್ ಸಲ್ಫೇಟನ್ನು ಹಾಕ್ಕೊಂಡು ತಯಾರು ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಇದ ಪುಡಿನ ಅದ್ರೊಳಗೆ ಸೇರಿಸಬಹುದಾಗಿತ್ತಲ್ರಿ ಸರ್? ಇಲ್ರಿ, ಹಂಗೆ ಬರೋದಿಲ್ಲ. ಇದನ್ನ ಬೇರೆ ಮಾಡ್ಕೋಬೇಕು, ಸುಣ್ಣದ ಇದನ್ನ ನೀರು ಬೇರೆ ಮಾಡ್ಕೋಬೇಕು ರೀ. ಅದನ್ನ ಬೇರೆನ ಮಾಡ್ಕೋಬೇಕು, ಇದನ್ನ ಬೇರೆನ ಹೌದೌದೌದು ಬೇರೆ ಮಾಡ್ಕೊಂಡು ಆಮೇಲೆ ಎರಡು ಸೇರಿಸ್ಬೇಕು. ಆಮೇಲೆ ಸೇರಿಸ್ಬೇಕ್ರಿ. ಸೇರ್ಸೋದಕ್ಕೂ ಒಂದು ಪದ್ಧತಿ ಐತ್ರಿ, ನಂತರ ಹೇಳ್ತಾನೆ ನಿಮಗೆ ಅದನ್ನ ಯಾವ ರೀತಿ ಸೇರಿಸ್ಬೇಕು ಅನ್ನೋದು. ಆಯ್ತು. 100 ಗ್ರಾಮ್ ಕಾಪರ್ ಸಲ್ಫೇಟ್ ಹಾಕಿದ್ನಿಲ್ಲ, ಈಗ ಅದಕ್ಕೆ ಮತ್ತೆ ಅರ್ಧ ಲೀಟರ್ ನೀರನ್ನ ನಾವು ಬೆರೆಸ್ಬೇಕು. ಅರ್ಧ ಲೀಟರ್ ನೀರು ಬೆರೆಸಿ ಅದನ್ನ ದ್ರಾವಣ ಮಾಡ್ಕೋಬೇಕ್ರಿ. ಈ ಕಾಪರ್ ಸಲ್ಫೇಟನ್ನು ನಾವು ಹಾಕಿರ್ತವಲ್ಲ, ಆಮೇಲೆ ಅರ್ಧ ಲೀಟರ್ ನೀರನ್ನು ಹಾಕಿರ್ತೀವಿ. ಈ ಪುಡಿ ಕರಗ ಮಟನು ಸರಿಯಾಗಿ ನಾವು ಕಲಿಸ್ಬೇಕು. ಇದು ಎರಡು ದ್ರಾವಣ ರೆಡಿ ಆತ್ರಿ ಸರ್. ಇವನ್ ಯಾವ ರೀತಿ ಮಿಶ್ರಣ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ತೋರಿಸ್ರಿ ಸರ್. ಆಯ್ತು ರೀ. ಇದು ನೋಡ್ರಿ, ಎರಡನ್ನೂ ಒಮ್ಮಕ್ಕಲಿಗೆ ಕೂಡಿಸಿ ಮಾಡಕ್ಕಂತೂ ಬರೋದಿಲ್ಲ. ಮಾಡಿದ್ವಿ ಅಂತಂದ್ರೆ ಏನಾಗ್ತತಿ ಅಂತಂದ್ರೆ ಇದು ಬ್ಯಾರೆ ರೂಪಕ್ಕೆ ಹೋಗ್ತತಿ. ಎರಡು ದ್ರಾವಣ ಮಿಕ್ಸ್ ಆಗ್ಬೇಕು ಬಿಡ ಅಂತ ಅನ್ಕೊಂಡು ಸುಣ್ಣ ಓದು ಮೈಲು ದ್ರಾವಣದೊಳಗೆ ಹಾಕಕ್ ಬರೋದಿಲ್ರಿ. ಮೈಲು ತುತ್ತಿ ದ್ರಾವಣನ ಸುಣ್ಣ ದ್ರಾವಣದೊಳಗೆ ಹಂಗ ಹಾಕ್ಬೇಕ್ರಿ. ಆದ್ರ ಸುಣ್ಣನ ಮೈಲು ತುತ್ತಕ್ಕೆ ಇದು ಕಾಪರ್ ಸಲ್ಫೇಟ್ಗೆ ಶುರುವಾಕ್ ಬರೋದಿಲ್ರಿ. ಅದು ಏನಾಗ್ತತಿ ಅಂತಂದ್ರ ಅದು ದ್ರಾವಣ ಆಗೋದಿಲ್ಲ. ಅದಕ್ಕೆ ಈ ಕಾಪರ್ ಸಲ್ಫೇಟನ್ನ ಕಲಿಸಿದ್ದನ್ನ ನಾವು ಸುಣ್ಣದ ದ್ರಾವಣಕ್ಕೆ ಸುರುವಿದಾಗ ಅದು ಬೋರ್ಡು ಮಿಶ್ರಣ ಆಗ್ತತಿ. ಅದು ಈಗ ಕಾಪರ್ ಸಲ್ಫೇಟನ್ನ ಈ ಸುಣ್ಣಕ್ಕೆ ಸುರುಬೇಕು ನೋಡ್ರಿ. ಈಗ ನೋಡ್ರಿ, ಈಗ ಇಷ್ಟೆಲ್ಲ ನಾವು ಮಿಕ್ಸ್ ಮಾಡಿದ್ವಲ್ಲ, ಈಗ ಇದು ಬೋರ್ಡು ಮುಲಾಮ್ ರೆಡಿ ಆದಂಗ ಆಯ್ತ್ರಿ. ಇದು ಇದನ್ನ ರೆಡಿ ಮಾಡಿಂದ ಎಷ್ಟು ದಿನದವರೆಗೂ ನಾವು ಇದನ್ನ ಇಟ್ಕೊಂಡು ನಮ್ಮ ಗಿಡಗಳಿಗೆ ಹಚ್ಚಬಹುದ್ರಿ ಸರ್? ಇದನ್ನ ನೋಡ್ರಿ, ನಾವು ಕಲಿಸಿಂದ 24 ಗಂಟೆದೊಳಗ ಹಚ್ಚಬೇಕು. ಇಲ್ಲಾಂದ್ರೆ ಟೆಂಪರೇಚರ್ ಕಡಿಮೆ ಆಗ್ತೈತಿ. ಯಾಕಂದ್ರೆ ಈಗ ಕೆಲವೊಬ್ಬ ರೈತರಿಗೆ ತಿಳಿತಿರೋದಿಲ್ಲ. ಸಾಕಷ್ಟು ಒಮ್ಮಕ್ಕಲಿಗೆ ಕಲಿಸ್ಕೊಂಡು ಕಲಿಸ್ಕೊಂಡು ಇವತ್ತೊಟ್ಟು ನಾಳೆ ಒಟ್ಟು ನಾಡ್ದೊಟ್ಟು ವಾರ ಗಂಟ್ಲೆ ಹೆಚ್ಚಿಂತ ಕುಂದಿರ್ತಾರ. ಆ ರೀತಿ ದಯವಿಟ್ಟು ಯಾವ ರೈತರು ಮಾಡಬಾರ್ದು. ಇದನ್ನ ಮೊದಲೇದಾಗಿ ನಮಗೆ ಎಷ್ಟು ಗಿಡ ಅದಾವು, ನಾವು ಇವತ್ತು ಎಷ್ಟು ಗಿಡ ಹಚ್ಚಕ್ಕೆ ಸಾಧ್ಯ ಐತಿ, ಅಷ್ಟು ಗಿಡಕ್ಕಷ್ಟ ನಾವು ಕಲಿಸ್ಕೊಂಡು ಅಷ್ಟು ಗಿಡಕ್ಕೆ ಹಚ್ಕೊಂಡು ಮುಗಿಸ್ಕೊಂಡು ಮತ್ತೆ ನಾಳೆ ರೆಡಿ ಮಾಡಿಕೊಂಡು ಈ ರೀತಿ ದ್ರಾವಣವನ್ನ ನಾವು ರೆಡಿ ಮಾಡ್ಕೊಂಡು
ಮತ್ತು ನಾಳೆ ಎಷ್ಟು ಗಿಡಕ್ಕೆ ಬೇಕೋ ಅಷ್ಟು ಗಿಡಕ್ಕೆ ನಾವು ಹಚ್ಕೋಬಹುದು. ಅಂದ್ರೆ ರೆಡಿಯಾಗಿ 24 ಗಂಟೆಗೆ 24 ಗಂಟೆದೊಳಗೆ ಮುಗಿಬೇಕ್ರಿ. ಅದು ಮುಗಿಬೇಕು, ಹಚ್ಚಿದ್ರೆ ಉಪಯೋಗ ಇಲ್ಲ. ಉಪಯೋಗ ಬೀಳೋದಿಲ್ರಿ. ರೆಡಿ ಆಯ್ತ್ರಿ. ಮತ್ತು ಇದನ್ನ ದ್ರಾವಣ ರೆಡಿ ಮಾಡಿ ಎಷ್ಟು ಗಂಟೆವರೆಗೆ ಇಡ್ಬೇಕು ಅನ್ನೋದು ಹೇಳಿದ್ರಿ ಸರ್. ಇದನ್ನ ಯಾವ ರೀತಿ ಅದನ್ನ ಹಚ್ಬೇಕು ಅನ್ನೋದು ಸ್ವಲ್ಪ ತೋರಿಸ್ಕೊಡ್ರಿ. ಆಯ್ತು ರೀ, ತೋರಿಸ್ಕೊಡ್ತೇವೆ. ನೋಡ್ರಿ, ಈಗ ಏನಾಗೈತಿ ಅಂತಂದ್ರೆ ಈ ಹರಿ ನಾ ತೆಗಿಬೇಕಾಗೈತಿ ಇವತ್ತು. ನಾನ ಅಂತಲ್ಲ, ರೈತರ ತೆಗಿಲಿ ಇವತ್ತು. ಹಾಂ, ಇಲ್ಲೇ ಹೊಲ ಹೊಡ್ಯಾಕ ಅಡ್ಡ ಆಗ್ತೈತಿ ಅನ್ನೋದಕ್ಕೆ ಇವತ್ತು ಇದು ಒಂದು ಹರಿ ತೆಗಿಸ್ತೇವೆ ಅಂತ ತಿಳ್ಕರ್ರಿ. ತೆಗಿಸಿದಾಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂತಂದ್ರೆ ಅದನ್ನ ಹರಿ ಕಡ್ಕಂದ್ರೆ ಅಷ್ಟಕ್ಕೆ ಕೈ ಬಿಟ್ಟರು ಹೋದ್ರು. ಆ ರೀತಿ ಮಾಡಬಾರ್ದು ದಯವಿಟ್ಟು. ಅದಕ್ಕೆ ಏನು ಮಾಡ್ಬೇಕು ಅಂತಂದ್ರೆ ಅದು ಅಷ್ಟು ಕಡದ ಭಾಗದಿಂದ ಹಿಡಿದು ಹಿಂದೆ ಒಂದು ಅಡಿವರೆಗೂ ಕಟ್ಟಿಗೆ ನೀರಿಗೆ ಅಥವಾ ಕೀಟಗಳಿಂದ ಅದು ಕಟ್ಟಿಗೆ ಲಡ್ ಆಗ್ತಕ್ಕಂಥ ಒಂದು ಸನ್ನಿವೇಶ ಬರ್ಬೋದು. ಅದಕ್ಕೆ ಕಡದ ಕೂಡಲೇ ಏನು ಮಾಡ್ಬೇಕು ಅಂತಂದ್ರೆ ನಾವು ಬೋರ್ಡೋ ಮಲಾಮನ್ನು ನಾವು ತಕ್ಷಣನ ಪೇಸ್ಟ್ ಮಾಡ್ಬೇಕು. ಅದಕ್ಕೆ ಅಂದ್ರೆ ಇದರ ರೈತರು ಅವ್ರಿಗೇನೋ ತೊಂದರೆ, ಗಳೆ ಇಂಥವೇನೋ ಹೋಗೋಕೆ ತೊಂದರೆ ಅದ ಕಡಿದಾರಲ್ರಿ, ಹಾಗೆ ಬರೋದು ಇದೇ ಪೇಸ್ಟ್ ಅದಕ್ಕೆ ಹಚ್ಬೇಕ್ರಿ. ಇಲ್ಲ ಅಂತಂದ್ರೆ ಮುಂದೆ ನಮಗೆ ಕಟ್ಟಿಗೆ ಲಾಸ್ ಆಗ್ತೈತಿ. ಇವತ್ತು ರೈತಗೆ ಒಂದು ಉಪಯೋಗ ಆಗ್ತಕ್ಕಂಥ ಕಟ್ಟಿಗೆ ಅದು ಲಡ್ ಆಗೋದಕ್ಕಿಂತ ಮುಂಚೆ ನಾವು ಅದನ್ನು ಮುನ್ನೆಚ್ಚರಿಕೆಯಾಗಿ ಕಡಿದ ಭಾಗಕ್ಕೆ ನಾವು ಬೋರ್ಡೋ ದ್ರಾವಣವನ್ನು ನಾವು ಪೇಸ್ಟ್ ಮಾಡ್ಬೇಕು. ಅದಕ್ಕೆ ಇವತ್ತು ಹಣ್ಣಿನ ಗಿಡ ಅಂತ ಅಷ್ಟೇ ಅಲ್ರಿ, ಇವತ್ತು ಅಡವಿ ಒಳಗೆ ಫಾರೆಸ್ಟ್ ಗಿಡಗಳು, ಕಿಮ್ಮತ್ತಿನ ಕಟ್ಟಿಗೆ ಇರ್ತಕ್ಕಂಥ ಗಿಡಗಳು ಇರ್ತಾವೆ. ಅಲ್ಲಿ ಆದ್ರೂ ಕಡಿದ್ರೂ ಸಹಿತ ಇವತ್ತು ರೈತರ ಹೊಲದ ಬದುವಿನಲ್ಲಿ ಸಹಿತ ಇವತ್ತು ಸಾಗವಾನಿ ಇರ್ತಾವೆ. ಯಾವುದೋ ಒಂದು ಇದಕ್ಕೆ ಕಡ್ದಿರ್ತಾರೆ ಅವರು. ಕಡಿದ್ರು ಸಹಿತ ಆಗ ಪೇಸ್ಟ್ ಮಾಡಿಬಿಟ್ರೆ ಅದ್ರ ಕೆಳಭಾಗ, ಅದ್ರ ಹಿಂಭಾಗ ನಾವೇನು ಕಡ್ದಿರ್ತಾವಲ್ಲ, ಕಡ್ದಂಥ ಹಿಂಭಾಗನೂ ಸಹಿತ ಕಟ್ಟಿಗೆ ಗಟ್ಟಿ ಉಳಿಯಂಗ ಇರ್ಬೇಕಂತಂದ್ರೆ ದಯವಿಟ್ಟು ಈ ರೀತಿ ಬೋರ್ಡೋ ಮುಲಾಮನ್ನು ನಾವು ಪೇಸ್ಟ್ ಮಾಡಲೇಬೇಕು. ಅದನ್ನು ಈ ರೀತಿ ಮಾಡೋದ್ರಿಂದ ಅದು ಹಿಂದೆ ಇದ್ದಂಥ ತೊಂದರೆ ಆಗೋದಲ್ರಿ, ತೊಂದರೆ ಆಗೋದಿಲ್ಲ. ಗೆದ್ದಲಿ ಈಗ ಫೆಬ್ರವರಿ ಮಾರ್ಚದಲ್ಲಿ ಗೆದ್ದಲಿ ಭಾಳ ಹತ್ತೋದ್ರಿಂದ ಹಣ್ಣಿನ ಗಿಡಗಳಿಗೆ ಆಗಲಿ ಅಥವಾ ತೆಂಗಿನ ಗಿಡಗಳಿಗೆ, ಇತರೆ ಯಾವುದೇ ಗಿಡಗಳಿಗೆ ಆಗಲಿ ಗೆದ್ದಲಿ ಹತ್ತಬಾರ್ದು ಅಂತಂದ್ರೆ ಈ ದ್ರಾವಣವನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಈ ದ್ರಾವಣವನ್ನು ಸರಿಯಾಗಿ ಪೇಸ್ಟ್ ಮಾಡಬೇಕು ಬಡ್ಡಿಗೆ. ಕಟಾವು ಮಾಡಿಂದ ಬೋರ್ಡೋ ದ್ರಾವಣ ಹಚ್ಚಲೇಬೇಕು. ಈ ಕಟಾವು ಮಾಡಿ ಈ ದ್ರಾವಣದ ಬಗ್ಗೆ ಅವ್ರ ಬಗ್ಗೆ ನೀವು ಏನು ಹೇಳಕ್ಕೆ? ಈಗ ಪೇಸ್ಟ್ ಮಾಡೋದು ಬಿಟ್ರೆ ಏನು ಹಾನಿ ಆಗ್ತತಿ ಅನ್ನೋದ್ರ ಬಗ್ಗೆ ಇಲ್ಲೇ ಒಂದು ನಿಮಗೆ ಉದಾಹರಣೆ ತೋರಿಸ್ತಾನೆ ಬರ್ರಿ ಮೇಡಮ್. ಈಗ ಇಲ್ಲೇ ಕಟ್ಟಿಗೆ ಯಾವ ರೀತಿ ಆಗೈತಿ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ತಿಳಿಸ್ತದೆ. ಇದು ಹೊರದ ಭಾಗದ ಇದನ್ನ ಪೇಸ್ಟ್ ಮಾಡಲಿಲ್ಲ ಅಂತಂದ್ರೆ ಯಾವ ರೀತಿ ಇದು ಕೊಳೆ ಬಂದೈತಿ, ಆಮೇಲೆ ಮೇಲಾಗಿ ಇದ್ರೊಳಗೆ ಎಷ್ಟು ಕ್ರಿಮಿಗಳದವು, ಆಮೇಲೆ ಆ ಕಟ್ಟಿಗೆನೂ ಸಹಿತ 1 ಅಡಿವರೆಗೂ ಅದು ತೂತು ಆಗಿಬಿಟ್ಟಿರ್ತೈತೆ. ಅದು ಅದಕ್ಕೆ ದಯವಿಟ್ಟು ಯಾರೇ ಆಗಲಿ ಅಥವಾ ರೈತರಾಗಲಿ ಒಂದು ಹೊಲದೊಳಗೆ ಯಾವುದೇ ಒಂದು ಒಳ್ಳೆ ಗಿಡನ ನೀವು ಕೊರೆದ್ರಿ ಅಥವಾ ಕಡಿದ್ರಿ ಅಂತಂದ್ರೆ ಆ ಭಾಗಕ್ಕೆ ಪೇಸ್ಟ್ ಮಾಡಲಿಲ್ಲ ಅಂತಂದ್ರೆ ಈ ರೀತಿ ಕಟ್ಟಿಗೆ ನಿಮ್ಮ ಇದನ್ನು ನೀವು ನಾಶ ಮಾಡಿಕೊಳ್ತೀರಿ. ಆಮೇಲೆ ಇದರಿಂದ ಕೆಲವೊಂದು ಏನೋ ಉಪಯೋಗಕ್ಕೆ ಬರ್ತಕ್ಕಂಥ ಕಟ್ಟಿಗೆ ಇರ್ತೈತಿ. ಆ ಕಟ್ಟಿಗೆ ಎಷ್ಟು ಲಾಸ್ ಮಾಡ್ಕೊಂತೀರಿ, ಎಷ್ಟು ನಿಮ್ಮ ದುಡ್ಡು ಹಾಳಾಗ್ತೈತಿ ಅನ್ನೋದ್ರ ಬಗ್ಗೆನೂ ಸಹಿತ ಅರ್ಥ ನೀವು ಪೇಸ್ಟ್ ಮಾಡೋದನ್ನು ದಯವಿಟ್ಟು ಮರಿಬಾರ್ದು. ನಾ ಎಲ್ಲ ರೈತರಿಗೂ ಇದು ಒಂದನ್ನು ನಾನು ಕೇಳ್ಕೊಂತೀನಿ. ದ್ರಾವಣ ಇದು ಗೆದ್ದಲಿ ಬೋರ್ಡೋ ದ್ರಾವಣ ಎಷ್ಟು ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು, ಆಮೇಲೆ ಈ ರೈತರು ಕಟಾವು ಮಾಡಿ ಹಾಗೆ ಬಿಡ್ತಾರ, ಅದರಿಂದ ಏನೇನು ಉಪಯೋಗ ಆಗ್ತೈತಿ ಅನ್ನುವಂಥ ವಿಷಯ ಗ್ರೀನ್ ಸಂಸ್ಥೆಯಿಂದ
ಧನ್ಯವಾದಗಳು.